ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದಣಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ, ದಣಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ, ವ್ಯವಸ್ಥೆಯನ್ನ ನಡೆಸೋರ್ಗೆ, ಅಧಿಕಾರಿಗಳಿಗೆ, ಒಂದಷ್ಟು ಪೊಲೀಸವ್ರಿಗೆ ಓಪನ್ ಮಾಡಿದ್ದಾರೆ. ಹಂಗಾಗಿನೇ ದಣಿನ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ. ದಣಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಪಕ್ಷದವರು 7,000 kg ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದಣಿಯಿಂದ ತಮ್ಮ ಪಕ್ಷಕ್ಕೆ. ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಒಂದು ಪಕ್ಷದವ್ರಿಗೆ 3 ಲಕ್ಷ ಕೋಟಿ ಹೊರದೇಶಕ್ಕೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಆ ಹವಾಲಾ ಹಣದಲ್ಲಿ ಚಿನ್ನವನ್ನು ತೆಗೆದು ಟ್ಯಾಕ್ಸ್ ಸೆವೆನ್ ಅಂತಾರೆ. ಅಂದ್ರೆ ಕೆಲವು ಬ್ಯಾಂಕ್ಗಳಿದೆ ವಿದೇಶದಲ್ಲಿ, ನೀವು ಎಷ್ಟು ಬೇಕಾದ್ರೆ ಇಟ್ಕೊಂತಾರೆ. ನಮ್ಮ ಕರೆನ್ಸಿ ಇಟ್ಕೊಳಲ್ಲ ಅವರು. ದೇ ವಿಲ್ ಓನ್ಲಿ ಯು ಹ್ಯಾವ್ ಟು ಬೈ ಪ್ರೆಷಿಯಸ್ ಗೋಲ್ಡ್, ಮೆಟಲ್ಸ್ ಅಂಡ್ ಡೈಮಂಡ್ಸ್. ಡೈಮಂಡು ಚಿನ್ನದ ರೂಪದಲ್ಲಿ ನಿಮ್ಮ ಹಣವನ್ನ ವಿದೇಶಿ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ. ಇಲ್ಲಿಂದ ಮೂರು ಪಕ್ಷಗಳು ಬೇಡ SIT ಮುಚ್ಚಾಕಿ ಅಂತ ಎಲ್ಲ ರಾಜಕೀಯ ಪಕ್ಷಗಳು, ಅಧಿಕಾರದಲ್ಲಿರೋ ಎಲ್ಲ ರಾಜಕೀಯ ಪಕ್ಷಗಳು ಹಂಗ್ ಮಾಡ್ತಾ ಇದೆ. ಸುಮ್ನೆ ಹಣ ಇಲ್ಲದೆ ಹೆಣ ಕೂಡ ಕೊಡದ ಈ ವ್ಯವಸ್ಥೆನಲ್ಲಿ ಪಕ್ಷದ ರಾಜಕಾರಣಿಗಳು, ಪಕ್ಷಗಳವರು ಕೊಲೆಗಾರನ ಪರವಾಗಿ ನಿಂತವ್ರೆ ಅಂತಂದ್ರೆ, ಸೀಕ್ರೆಟ್ ಬಿಹೈಂಡ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆಗಾರನ ಪರವಾಗಿ ನಮ್ಮ ಮೂರು ಪಕ್ಷಗಳು ಬ್ರದರು ಡಿ ಬಂಡೆ ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾವ್ರೆ ಗುರು ಅಂತ ನಮ್ಮ ಟೀಮು ಒಂದು ಮಟ್ಟಕ್ಕೆ ತನ್ನದೇ ಆದಂತ ಜಾಲವನ್ನ ಬೀಸಿತ್ತು. ನಮ್ಮ ಜಾಲಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಾಕೊಂಡಿದೆ. ಬೆಳಗ್ಗೆ ಅದನ್ನ ಪೋಸ್ಟಲ್ಲಿ ಹಾಕಿದ್ರಿ. ಒಂದಷ್ಟು ಕಾಂಗ್ರೆಸ್ ಬಕೆಟ್ಗಳು, ಬಿಜೆಪಿ ಬಕೆಟ್ಗಳು ಕೇಳ್ತಾ ಇದ್ರು, ಏನ್ ಗುರು ಅಥೆಂಟಿಕೇಶನ್ ಇಲ್ಲಿ, ಆಮೇಲೆ ಇದಕ್ಕೆ ದಾಖಲೆ ಇಲ್ಲಿ ಅಂತ. ಹ್ಞೂ ಗುರು, ನೀನೊಂದು ಕಮೆಂಟ್ ಹಾಕ್ತೀಯ ಅಂತ ನಿಂಗೆ ದಾಖಲೆಗಳು ನಿಂತಲ್ಲಿ ಹಾಕ್ತೀನಿ, ನನ್ಗೇನು ಮಾಡಕ್ ಕೆಲಸ ಇಲ್ಲ. ಕರ್ಕೊಂಡು ಕೆಂಪಮ್ಮನ್ ಬಿಟ್ರೆ ಬೆದರಿಕೆ ಹಾಕಿ ಸಾಕ್ಷಿನ ಅವಳನ್ನೇ ಒಗೆದು ಓಡಿಸೋರೆ ಅಮ್ಮನ್ನ. ಇವನೇನೋ ಭೀಮನ್ನ ಟ್ರಾನ್ಸ್ಮಿಷನ್ ಮಾಡ್ಬಿಟ್ಟವ್ರೆ. ಯಾವ ಡೈಲಾಗ್ ಹೇಳಿದ ಡೈಲಾಗ್ನೆಲ್ಲ ಉಲ್ಟಾ ಮತ್ತೆ ಅವನ ಕೈಯಲ್ಲಿ ಹೇಳಿಸಿ ಅವನು ನಾಶ ಮಾಡಿಟ್ಟವ್ರೆ. ಇನ್ನ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳಿಗೂ, ಭ್ರಷ್ಟ ಅಧಿಕಾರಿಗಳಿಗೂ, ಭ್ರಷ್ಟ ಪೊಲೀಸರಿಗಳಿಗೂ ಹಣ ವರ್ಗಾವಣೆ ಆಗ್ತಾ ಇದೆ. ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಈಸ್ ಸೇಫ್. ದಣಿ ಯಾಕೆ ಅಷ್ಟು ಸೇಫ್ ಗೊತ್ತಾ? ದಣಿ ತನ್ನ ಹಣದ ನದಿಯನ್ನು ಹರಿಸ್ತಾ ಇದ್ದಾರೆ. ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಅಧಿಕಾರಿಗಳಿಗೆ, ಬ್ರೋಕರ್ಗಳಿಗೆ, ಧರಣಿ ಮಾಡೋರ್ಗೆ, ಮತ್ತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೂ ಸಹ ದಣಿ ತನ್ನ ಸ್ಟಾಕ್ ಬ್ಯಾಂಕ್ ಏನಿದೆ, ಬ್ಯಾಂಕ್ ಅನ್ನು ಓಪನ್ ಮಾಡಿದರೆ ಯಾರು ಏನ್ ಬೇಕಾದ್ರೆ ಎತ್ಕೊಳ್ಬಹುದು. ಒಟ್ನಲ್ಲಿ ಒಂದೇ ಒಂದು ಬೇಕಾಗಿರೋದು, ದಣಿನ ಮುಟ್ಟಬಾರದು. ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ, ದಣಿ ನನ್ನನ್ನು ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ. ಆಮೇಲೆ ಬ್ರದರ್ ಅಂತಾರಲ್ಲ, ಅವರು ಕೂಡ ಇಸ್ಕೊಂಡವ್ರೆ. ನಿಮ್ ಬ್ರದರ್ ಪಾರ್ಟಿ ಇದೆಯಲ್ಲ, ಬ್ರದರ್ ಬಾಯ್ಲಿ ಅಂತಾರಲ್ಲ, ಅವರು ಇಸ್ಕೊಂಡವ್ರೆ. ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡೋಗಿ ಅಲ್ಲೆಲ್ಲೋ ಹೊರಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ IPS ಆಫೀಸರ್, ಒಬ್ಬ ಸ್ವಾಮೀಜಿ ಕೂಡ ಹೋಗವನೆ. ಕಳ್ಳ ಸ್ವಾಮೀಜಿ, ಹೇಳೋದು ಸ್ವಾಮೀಜಿ ಅಂತ, ಬಟ್ ಆದ್ರೆ ಮಾಡ್ತಾ ಇರೋದು ಹವಾಲಾ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ. ಓಕೆ, ಒಂದು ಬ್ರದರ್ ಪಕ್ಷಕ್ಕೆ ಒಂದು 3 ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆಯಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ. ಅದನ್ನ ನಿಮಗೆ ಕೊಟ್ಟಿದೀವಿ. ಅದ್ರಲ್ಲಿ ಯಾರೋ ಆಗ್ತಾರೆ, ದಾಖಲೆ ಹಾಕ್ರಿ, ಇಲ್ಲ ಕೋರ್ಟ್ಗೆ ಹೋಗಿ. ನನಗೇನು ಗೆಣಸ್ ಕೇಳಕ್ ಕೆಲಸ ಇಲ್ಲ, ದಾಖಲೆ ಬೇರೆ ಹಾಕ್ಬೇಕಾ ನಿಮ್ಗೆ? ಕೆಂಪಮ್ಮನ್ ಕರ್ಕೊಂಡೋಗಿ SIT ಮುಂಚೆ ಬಿಡಿದ್ರೆ ಆ ಎಮ್ಮನ್ಗೆ ಒಂದು ಕಂಬ್ಳಿನೇ ಹಾಕ್ಬಿಟ್ಟವ್ರೆ ಅವರು. ಆ ಮಟ್ಟಕ್ಕೆ SIT ಇದೆ. ಮೂರು ಪಕ್ಷಗಳು ದುಡ್ಡು 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 ದಣಿ ಹತ್ರ ದುಡ್ಡು 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 ಇಸ್ಕೊಂಡು ಫುಲ್ 2028ಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಎಲ್ಲಾ ಪಕ್ಷಗಳು ತಯಾರಾಗಿದೆ. ರಾಜಕಾರಣಿಗಳಿಗಂತೂ ಹಣದ ಒಳೆನೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ದೊಡ್ಡ ಪಕ್ಷಕ್ಕೆ
5 ಲಕ್ಷ ಕೋಟಿ ಅಂತೆ ಗುರು. ನಾವು ಹಾಕಿದ ಬಳೆನಲ್ಲಿ ಸಿಕ್ಕಂತ ಸಣ್ಣ ಇನ್ಫಾರ್ಮೇಶನ್, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಮಗೆ ದಾಖಲೆ ಹಾಕುವಂತ ಅವಶ್ಯಕತೆ ಇಲ್ಲ. ತಗೊಂಡಾಗ ಅಲ್ಲಿ ಕುಂಡಿಸ್ಬಿಟ್ಟು ಕೆಂಪಮ್ಮನ ತಲೆ ಮೇಲೆ ಕಂಬಳಿ ಹಾಕ್ಬಿಟ್ಟವ್ರೆ, ಮುಚ್ಚಾಕ್ಬಿಟ್ಟವ್ರೆ. ಅಷ್ಟೆಲ್ಲ ಪಳವಳಿಗೆ ಸಿಕ್ತು, ಅದನ್ನು ಮುಚ್ಚಾಕ್ಬಿಟ್ಟವ್ರೆ. ಏನ್ ಪ್ರಭಾವ ಅಂತಂದ್ರೆ ಎಲ್ಲ ದುಡ್ಡಿನ ಪ್ರಭಾವ. ನೀವು ನಂಬ್ತೀರಾ? ಒಂದು ಪಕ್ಷದವರು 5 ಲಕ್ಷ ಕೋಟಿ ಮತ್ತೆ 7,000 ಕೆಜಿ ಚಿನ್ನದ ಬಿಸ್ಕೆಟ್ ಇಸ್ಕೊಂಡವ್ರಂತೆ ಗುರು ದಣಿ ಹತ್ರ. ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದಣಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ, ದಣಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ, ವ್ಯವಸ್ಥೆಯನ್ನ ನಡೆಸೋರ್ಗೆ, ಅಧಿಕಾರಿಗಳಿಗೆ, ಒಂದಷ್ಟು ಪೊಲೀಸವ್ರಿಗೆ ಓಪನ್ ಮಾಡಿದ್ದಾರೆ. ಹಂಗಾಗಿನೇ ದಣಿನ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ. ದಣಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಪಕ್ಷದವರು 7,000 ಕೆಜಿ ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದಣಿಯಿಂದ ತಮ್ಮ ಪಕ್ಷಕ್ಕೆ. ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ದಣಿಯಿಂದ ಒಂದು ಪಾರ್ಟಿಗೆ ಹೋಗಿದೆ ಅಂತಂದ್ರೆ ದಾಖಲೆ ಕೊಡು ಗುರು, ನಿಂಗೆ ದಾಖಲೆ ಕೊಟ್ಕೊಂಡು ಅಲ್ಲಿ ಹಾಕ್ತೀವಿ ನಾವು. ಓಕೆ, 5 ಲಕ್ಷ ಕೋಟಿ ಹಣ ಮತ್ತೆ 7,000 ಕೆಜಿ ಚಿನ್ನ ಒಂದು ಪಕ್ಷಕ್ಕೆ ಹೋಗಿದೆ. ಇನ್ನೊಂದು ಪಕ್ಷದವರು 3 ಲಕ್ಷ ಕೋಟಿ ಇಸ್ಕೊಂಡು ಸ್ವಾಮೀಜಿನ ಮತ್ತೆ ಒಬ್ಬ IPS ಆಫೀಸರ್ನ ಕಳಿಸಿ ಅಲ್ಲೆಲ್ಲೋ ಬೇರೆ ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಮಾಡಿಸಿದಾರಂತೆ. ಇನ್ನೊಂದು ಪಕ್ಷದವರು 4 ಲಕ್ಷ ಕೋಟಿ ಇಸ್ಕೊಂಡಿದಾರಂತೆ. ಹಂಗಾಗಿನೇ ಅವ್ರು ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ, ನಾವು ಬರೀ ಹಿಂಗೆ ಇರಬೇಕು, ನೀವ್ ಹಿಂಗೆ ನೋಡ್ತಾ ಇರಬೇಕು. ಬಟ್ ಆದ್ರೆ ಒಂದಲ್ಲ ಒಂದು ದಿವಸ ದಣಿ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ. ಖಜಾನೆ ಯಾವತ್ತಾದ್ರೂ ಖಾಲಿ ಆಗ್ಲೇಬೇಕಲ್ಲ. ನನ್ ತಿಳಿದ ಮಟ್ಟಿಗೆ ಇನ್ನೂ 1 ವರ್ಷ ಇರೋ ದುಡ್ಡನ್ನೆಲ್ಲ ಹಂಚಿ ಇವರು ನಮಕ್ಕರಾಮ್ ಅಂತ ದಣಿಗೆ ಗೊತ್ತಿಲ್ಲ. ದಣಿ ಬಿಟ್ಟಾಕಿ, ದಣಿ ತಪ್ಪು ಮಾಡವನೆ. ದಣಿ ಹತ್ರ ದುಡ್ಡಿಸ್ಕೊಂತಾರ ಇವ್ರೆಂತ ನಮಕ್ಕರಾಮ್ಗಳಂತ ದಣಿಗೆ ಗೊತ್ತಿಲ್ಲ, ದಣಿಗೆ ಬುದ್ಧಿ ಇಲ್ಲ. ಇವ್ರ ಮೇಲೆ ಬಂಡವಾಳ ಹಾಕಿ ಒಂದು ದಿವಸ ಇದೇ ಬಂಡವಾಳ ಇಸ್ಕೊಂಡರು ದಣಿ ಹತ್ರ ಅವನಿಗೆ ಕೋಳ ಹಾಕ್ಸಿ ಜೈಲಿಗೆ ಕಳಿಸ್ತಾರೆ ಅಂತ ದಣಿಗೆ ಗೊತ್ತಿಲ್ಲ ಗುರು. ಇಷ್ಟು ದೊಡ್ಡ ಇನ್ಫಾರ್ಮೇಶನ್ ನ ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ. ಇಷ್ಟೇ ನಮ್ ಕೈಯಲ್ಲಿ ಮಾಡೋಕ್ಕಾಗೋದು. ನಮ್ ಕೆಪಾಸಿಟಿ ಇಷ್ಟೇ. ಯಾಕೆ ಅಂತಂದ್ರೆ ನಾನೇನು CM ಅಲ್ಲ, ಅಥವಾ ಕಿರಣ್ ಮಜುಮ್ದಾರ್ ಜೊತೆ ಮಾತಾಡಿ ಸಂಧಾನ ಮಾಡ್ಕೊಳಕ್ಕೆ ಡೆಪ್ಯೂಟಿ CM DK ಶಿವಕುಮಾರ್ ಅಲ್ಲ. ಆಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ದಣಿಗಳ ಸ್ಟಾಕ್ ಅನ್ನ ನಮ್ಮ ರಾಜಕಾರಣಿಗಳು ಸ್ವಲ್ಪ ಖಾಲಿ ಮಾಡಿಸ್ತಾ ಇದಾರೆ. ನೀವು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇಷ್ಟು ದಿನ ಬರ್ಲಿ ಅಂತ ಹಣ ಹಾಕೊಂಡಂತ ದಣಿಯ ಉಂಡಿಗೆ ಇವತ್ತು ಆ ಉಂಡಿಗೆ ಕನ್ನವನ್ನ ಹಾಕ್ತಾ ಇರೋ ನಮ್ಮ ರಾಜಕಾರಣಿಗಳಿಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್. ರಾಜಕಾರಣಿಗಳು ಎಷ್ಟು ಲೂಟ್ ಮಾಡ್ತಿರೋ ಲೂಟಿ ಮಾಡ್ರಿ. ಬಟ್ ನಮಗೊತ್ತಿದೆ ಲೂಟಿ ಎಲ್ಲ ಮುಗಿದ್ಮೇಲೆ ಅವನನ್ನ ಜೈಲಿಗೆ ಖಂಡಿತ ನೀವು ಹಾಕ್ತೀರಾ. ಯಾಕೆ ಅಂತಂದ್ರೆ ನಿಮ್ಮ ಇಷ್ಟ, ಅವನೆಲ್ಲ ದಣಿ ಅಲ್ಲ, ಅವನ ಹತ್ರ ಇರೋ ದುಡ್ಡು ಚೆನ್ನಾಗಿ ಗೊತ್ತಿದೆ. ಬಳ್ಕಳಿ ಎಷ್ಟೆಷ್ಟಾಗುತ್ತಾ ಎಲ್ಲರೂ ಬಳ್ಕಳಿ. ಓಕೆ, ಇದು ಸತ್ಯದ ಅಂಶವನ್ನ, ದಿಸ್ ಇಸ್ ದ ಫ್ಯಾಕ್ಟ್. 7,000 kgs of biscuits were handed over to one party. Do you believe this? 7,000 kg ಬಿಸ್ಕೆಟ್ ಒಂದು ಪಾರ್ಟಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ. 5 ಲಕ್ಷ ಕೋಟಿ ಅವಾಲ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆಯಂತೆ. ಏನಾಗಬೇಕದೆ ಈ ಉಂಡಿ ನೀವು ತಗೊಂಡೋಗಿ ನಿಮ್ ದುಡ್ಡನ್ನ ತಗೊಂಡೋಗಿ ಉಂಡಿಗೆ ಹಾಕಿ ಅದೆಲ್ಲ ಸ್ಟಾಕ್ ಮಾಡಿ ಈಗ ಕೊಲೆಗಾರರ ಅಂತ ಪಟ್ಟ ಕಟ್ಬಿಡ್ತೀವಿ ಅಂತ ಅವ್ರ ಭಯ ಇಡಿಸಿ ದಣಿ ಹತ್ರ ಎಲ್ಲ ಒಂದು ಪೈಪ್ ಹಾಕೊಂಡ್ಬಿಟ್ಟವ್ರೆ. ಮೂರು ಪಾರ್ಟಿಗಳವರು, ಎಲ್ಲಾ ಪಾರ್ಟಿಗಳವರು, ಸಾರಿ 3 ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಪಾರ್ಟಿಗಳವರು ಪೈಪ್ ಹಾಕೊಂಡ್ಬಿಟ್ಟವ್ರೆ. ಆ ಪೈಪಲ್ಲಿ ದಣಿ ಈ ಕಡೆಯಿಂದ ಉಯ್ದ್ರೆ ಆ ಕಡೆ ಚಿನ್ನದ ಬಿಸ್ಕೆಟ್ಗಳು ಆ ಕಡೆ ಹೋಗ್ತದೆ, ಈ ಕಡೆ ಉಯ್ದ್ರೆ ಲಕ್ಷಾಂತರ ಕೋಟಿ ದುಡ್ಡು ಆ ಕಡೆ ಹೋಗ್ತದೆ. ನೀವು ಮಾತ್ರ ಬರೀ ಟ್ಯಾಕ್ಸ್ ಕೊಟ್ಕೊಂಡು, ಹಬ್ಬಕ್ಕೆ ಸಾಲ ಮಾಡ್ಕೊಂಡು, ಪಟಾಕಿ ತಂದ್ಕೊಂಡು, ಮನೇಲಿ ಉಗಿಸ್ಕೊಂಡು ಬರೀ ಇಷ್ಟರಲ್ಲೇ ಜೀವನ ಮಾಡ್ತೀರಾ ಅಂತ ಹೇಳುತ್ತಾ ಇದೇ ನಮ್ಮ ರಾಜಕಾರಣಿಗಳ ಬದುಕು. ದುಡ್ಡಿದ್ರೆ ದೊಡ್ಡಪ್ಪ ಅಂತ. ನಿಮ್ಮ ಹತ್ರ ದುಡ್ಡಿದ್ರೆ ನೀನ್ ನಿಜವಾದ ಲಾಯರ್ ಹತ್ರ ಕೋರ್ಟ್ಗೆ ಹೋಗೋ ಗುರು. ಎಲ್ಲಾ ನೋಡ್ಬಿಟ್ಟಿದ್ದೀನಿ ಗುರು. ಕೋರ್ಟ್ಗೆ 100ಕ್ಕೂ ಹೆಚ್ಚು ಪಿಟಿಷನ್ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಬರ್ದಿದ್ದೀನಿ ಗುರು. ಒಂದು ರಿಪ್ಲೈ ಇಲ್ಲ ಗುರು. ನನಗೆ ನಂಬಿಕೆ ಇಲ್ಲ ಅಂತಲ್ಲ, ನ್ಯಾಯಾಲಯದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇದೆ. ಯಾವತ್ತೋ ಒಂದ್ ದಿವಸ ದಯ ಪಾಲಿಸ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಹೇಳುತ್ತಾ, ಓಕೆ, ಮರುಗದಿರು ಕೊರಗದಿರು ಚಿನ್ನದ ಬಿಸ್ಕೆಟ್ಗಳು ಹೋಗ್ತಾ ಇದೆ ಗುರು. ಅದಕ್ಕೆ ಆ ದಣಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ರಾಜಕಾರಣಿಗಳು ರನ್ಯಾ ರಾವ್ ಅಂತವ್ರನ್ನ ಹಿಡ್ಕೊಂಡು, ಅಂದ್ರೆ ಅಂತವ್ರಲ್ಲ, ಆ ತರ ಸ್ಮಗ್ಲರ್ಸ್ ನ ಇಟ್ಕೊಂಡು
ಆ ದುಡ್ಡಲ್ಲಿ ಚಿನ್ನವನ್ನ ತಮ್ಮ ನೆಂಟರ ಮನೆಯಲ್ಲಿ, ನಿಷ್ಠರ ಮನೆಯಲ್ಲಿ, ಆಮೇಲೆ ಆಪ್ತರ ಮನೆಯಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ.